ಈ 40 ವರ್ಷದಿಂದ 60 ವರ್ಷ ತನಕ ನಮ್ಗೆ ಲೈಫು ಬೇರೆ ತರನೇ ಇದೆ ಅನ್ಸುತ್ತೆ. ಹಾರ್ಮೋನಲ್ ವೇರಿಯೇಷನ್ಸ್ ಇಂದ ಸುಮಾರು ನಾವು ಫಿಸಿಕಲ್ ಚೇಂಜಸ್ ಅನ್ನ ಕಾಣಬಹುದು. ನಮ್ಮ ಬಾಡಿ ಶೇಪ್ ಚೇಂಜ್ ಆಗುತ್ತೆ, ಸೈಜ್ ಚೇಂಜ್ ಆಗುತ್ತೆ, ಬಿಳಿ ಕೂದಲು ಬರುತ್ತೆ. ನಮಸ್ತೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಓದೋದ್ರಲ್ಲಿ ಬಿಸಿ ಇರ್ತೀವಿ. ಅದಾದ ನಂತರ ಫ್ರೆಂಡ್ಸ್ ಜೊತೆ ಕಳೆದು ಹೋಗ್ತೀವಿ. ಅದಾದ ಮೇಲೆ ಒಂದೊಳ್ಳೆ ಕೆಲಸವನ್ನ ಹುಡ್ಕೋಬೇಕು, ಚೆನ್ನಾಗಿ ದುಡಿಬೇಕು, ಒಂದೊಳ್ಳೆ ಲೈಫ್ ಪಾರ್ಟ್ನರ್ನ ಆರಿಸ್ಕೊಂಡು ಮದ್ವೆ ಮಕ್ಳು ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬೇಕಪ್ಪ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅದನ್ನ ಪೂರೈಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಹೋಗ್ತೀವಿ. ಇದ್ರ ಮಧ್ಯೆ ನಮ್ಗೆ ಬೇರೆ ಇನ್ನೇನು ಯೋಚನೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಆದ್ರೆ ಒಂದು ಟೈಮ್ ಬರುತ್ತೆ, ಅದು ಯಾವಾಗ ಅಂತಂದ್ರೆ ನಮ್ಗೊಂದು 40 ರಿಂದ 45 ವರ್ಷ ಆದಾಗ. ಈ 40 ವರ್ಷದಿಂದ 60 ವರ್ಷ ತನಕ ನಮ್ಗೆ ಲೈಫು ಬೇರೆ ತರನೇ ಇದೆ ಅನ್ಸುತ್ತೆ. ಏನೋ ಒಂಥರ ಎಲ್ಲ ಬದಲಾವಣೆ ಆಗಿದೆ. ನಾನು ಯೋಚನೆ ಮಾಡೋ ರೀತಿಯಲ್ಲಿ ಬದಲಾವಣೆ ಆಗಿದೆ. ನನ್ನ ಸುತ್ತಮುತ್ತ ಜನಗಳು ಬದಲಾಗಿದ್ದಾರೆ, ನನ್ನ ಪರಿಸ್ಥಿತಿಗಳು ಬದಲಾಗಿದೆ, ನನ್ ಮುಂಚಿನ ತರ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ನಮ್ಮೊಂದಿಷ್ಟು ದೈಹಿಕ ಬದಲಾವಣೆಗಳಾಗತ್ತೆ, ಮಾನಸಿಕವಾಗಿಯೂ ನಮ್ಗೆ ಬದಲಾವಣೆ ಆಗತ್ತೆ. ಇಂಥ ಒಂದು ಸಮಯವನ್ನ ನಾವು ಮಿಡ್ ಲೈಫ್ ಕ್ರೈಸಿಸ್ ಅಂತ ಕರಿತೀವಿ. ಅಂದ್ರೆ ಮಧ್ಯಮ ವಯಸ್ಸಿನ ಬಿಕ್ಕಟ್ಟು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ದಿನದಲ್ಲಿ ಹೇಗೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಬರುತ್ತೋ ಹಾಗೆ ನಮ್ಮ ಜೀವನ ಕೂಡ. ನಾವು ಹುಟ್ಟಿದಾಗಿಂದ 40 ವರ್ಷ ತನಕ ಒಂದು ಜೀವನ ಬರುತ್ತೆ. ಅದು ಬೆಳಿಗ್ಗೆ ತರ ಹುಮ್ಮಸ್ಸಿಂದ, ಉಲ್ಲಾಸದಿಂದ ಇರ್ತೀವಿ. ನಮ್ಮ ಕನಸುಗಳ ಹಿಂದೆ ಓಡ್ತಾ ಇರ್ತೀವಿ. ಆ ಕನಸುಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತೀವಿ. ಆದ್ರೆ ಈ ಮಧ್ಯಮ ವಯಸ್ಸೇನಿರುತ್ತೆ 40 ರಿಂದ 60 ವರ್ಷ ತನಕ, ಇದು ಮಧ್ಯಾಹ್ನ ಇದ್ದಾಗೆ. ಇಲ್ಲಿ ನಾವು ಈ ಮಿಡ್ ಲೈಫ್ ಕ್ರೈಸಿಸ್ ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಒಂದಿಷ್ಟು ಸವಾಲುಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಇದಾದ ನಂತರ ಅಂದ್ರೆ 60 ರಿಂದ 80 ಅಥವಾ 100 ವರ್ಷ ತನಕ ವಯಸ್ಸಾಗಿದ ಒಂದು ಜೀವನ, ಅಂದ್ರೆ ಅದು ರಾತ್ರಿಗೆ ನಾವು ಕಂಪೇರ್ ಮಾಡ್ಕೋಬಹುದು. ಹೀಗೆ ಈ ಮಿಡ್ ಲೈಫ್ ಕ್ರೈಸಿಸ್ ನ ನಾವು ಎದುರಿಸಬೇಕಾಗತ್ತೆ. ಗಂಡಸರು ಮತ್ತೆ ಹೆಂಗಸರು ಇಬ್ರು ಕೂಡ ಈ ಮಿಡ್ ಲೈಫ್ ಕ್ರೈಸಿಸ್ ನ ಫೇಸ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಫಿಸಿಕಲ್ ಚಾಲೆಂಜಸ್. ಸೊ ವಯಸ್ಸು 40 ಆಗಿರೋದ್ರಿಂದ ಸಹಜವಾಗಿ BP, ಶುಗರ್ ಬರಬಹುದು. ಇಲ್ಲ ಅಂತಂದ್ರೆ ವೆಯ್ಟ್ ಲಾಸ್ ಅಥವಾ ಗೇನ್ ಆಗ್ಬಹುದು, ಬಿಳಿ ಕೂದಲು ಬರಬಹುದು, ಬೋನ್ಸ್ ವೀಕ್ ಆಗಿ ಸ್ವಲ್ಪ ಸುಸ್ತಾಗ್ಬೋದು, ಮುಂಚಿನಷ್ಟು ಶಕ್ತಿ ಇಲ್ದಿರ್ಬೋದು. ಹೆಂಗಸರಿಗೆ ಮೆನೋಪಾಸ್ ಸ್ಟಾರ್ಟ್ ಆಗೋ ಒಂದು ಟೈಮ್ ಇದು. ಸೊ ಹಾಗಾಗಿ ಹಾರ್ಮೋನಲ್ ವೇರಿಯೇಷನ್ಸ್ ಇಂದ ಸುಮಾರು ನಾವು ಫಿಸಿಕಲ್ ಚೇಂಜಸ್ ಅನ್ನ ಕಾಣಬಹುದು. ಇನ್ನು ಎಮೋಷನಲ್ ಅಂದ್ರೆ ಮಾನಸಿಕವಾಗಿ ಯಾವ ತರ ಸವಾಲುಗಳನ್ನ ನಾವು ಎದುರಿಸಬಹುದು ಅಂತಂದ್ರೆ, ಒಂಟಿತನ ಕಾಡಬಹುದು, ಓವರ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಿಂಕಿಂಗ್ ಅನ್ನ ನಾವು ಎದುರಿಸಬಹುದು. ಇಲ್ಲ ಅಂದ್ರೆ ಮೂಡ್ ಫ್ಲಕ್ಚುಯೇಷನ್ಸ್ ಆಗೋದು. ಒಂದ್ ಸ್ವಲ್ಪ ಹೊತ್ತು ಖುಷಿಯಾಗಿದ್ದು ಸಡನ್ ಆಗಿ ನಮ್ಗೆ ಗೊತ್ತಿಲ್ದ ಹಾಗೆ ಕಾರಣವಿಲ್ದೇನೆ ದುಃಖದಿಂದ ಇರೋದು. ಇಲ್ಲ ಅನ್ನಂದ್ರೆ ಭವಿಷ್ಯದ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡೋದು, ಭಯ ಆತಂಕನ ಪಡಿಸ್ಕೊಳೋದು. ನಮ್ಮ ಮಕ್ಕಳು ನಮ್ಮಿಂದ ದೂರ ಹೋಗ್ಬಿಟ್ರೆ, ನಾವೆಲ್ಲಿ ಒಂಟಿ ಆಗ್ಬಿಡ್ತೀವೋ, ಅಥವಾ ನಮ್ಗೇನಾದ್ರು ಕಾಯಿಲೆ ಬಂದ್ಬಿಟ್ರೆ ಅನ್ನೋ ಭಯ ಆತಂಕಕ್ಕೆ ಒಳಗಾಗುವಂಥದ್ದು. ಇನ್ನು ಉದ್ಯೋಗ ಮಾಡುವಂತ ಗಂಡಸರು ಮತ್ತೆ ಹೆಂಗಸರು ಉದ್ಯೋಗದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೋದು. ಅಕಸ್ಮಾತ್ ನನ್ ಕೆಲ್ಸ ಹೋಗ್ಬಿಟ್ರೆ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ನಾನು ಏನ್ ಮಾಡ್ಬೇಕು, ನಾನು ಒಂಟಿ ಆಗ್ಬಿಡ್ತೀನೋ ಏನೋ, ನನಗೆ ತುಂಬಾ ಬೋರ್ಡ್ ಅಪ್ ಕಾಣುತ್ತೋ ಏನೋ ಅಂತ ಹೇಳಿ ಚಿಂತೆಗೊಳಗಾಗ್ಬೋದು. ಇನ್ ಕೆಲವೊಬ್ರು ತುಂಬಾ ಆಳವಾಗಿ ಯೋಚನೆ ಮಾಡ್ಬೋದು. ಅಂದ್ರೆ ನಾನ್ ಯಾರು, ನಾನ್ ಏನಕ್ಕೆ ಬದುಕಿದೀನಿ, ನಾನ್ ಏನಕ್ಕೆ ಬದುಕ್ಬೇಕು, ನನ್ನ ಬದುಕಿನ ಉದ್ದೇಶ ಏನು, ನನ್ ಪಾಸ್ಟ್ ಲೈಫ್ ಯಾಕೆ ಹೀಗಿತ್ತು, ನಾನು ಇಷ್ಟ ದಿವಸ ಯಾಕೆ ಹೀಗಿದ್ದೆ, ನನ್ನ ಭವಿಷ್ಯ ಏನು, ನಾನು ಹೇಗ್ ಬದುಕಿರ್ಬೇಕು, ನನ್ನ ಬದುಕಿನ ಉದ್ದೇಶ ಏನು ಅಂತ ಯೋಚನೆನೂ ಮಾಡ್ಬೋದು. ಇನ್ ಕೆಲವೊಬ್ರು ಹಿಂದಿನ ಅಂದ್ರೆ ಪಾಸ್ಟ್ ಲೈಫ್ ಬಗ್ಗೆ ತುಂಬಾ ಯೋಚನೆ ಮಾಡ್ಬೋದು, ಬಾಲ್ಯದ ಬಗ್ಗೆ ತುಂಬಾ ಯೋಚನೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಕನಸುಗಳು, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿಲ್ಲ ಅಂದ್ರೆ ಅದ್ರ ಬಗ್ಗೆ ರಿಗ್ರೆಟ್ ಪಡುವಂಥದ್ದು ಅಥವಾ ಪಶ್ಚಾತ್ತಾಪದಿಂದ ಬಳೋವಂಥದ್ದನ್ನು ಆಗೋಗುತ್ತ ಚಾನ್ಸಸ್ ಇರುತ್ತೆ. ಹೀಗೆ ಎಮೋಷನಲ್ ಚಾಲೆಂಜಸ್ ನ ಫೇಸ್ ಮಾಡ್ಬೋದು. ಇನ್ನು ಬಿಹೇವಿಯರ್ ಚಾಲೆಂಜಸ್ ಅಂದ್ರೆ ನಮ್ಮ ವರ್ತನೆಗಳಲ್ಲೂ ಕೂಡ ನಾವು ಒಂದಿಷ್ಟು ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ರಾತ್ರಿ ನಿದ್ದೆ ಬಂದಿರುವಂಥದ್ದು, ನಿದ್ದೆನೆ ಮಾಡದಿರುವಂಥದ್ದು, ಇಲ್ಲ ಅಂತಂದ್ರೆ ತುಂಬಾ ತಿನ್ನುವಂಥದ್ದು, ಇಲ್ಲ ತಿಂದೇನೆ ಇರುವಂಥದ್ದು, ಇಲ್ಲ ಕ್ಷಣ ಕ್ಷಣಕ್ಕೂ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಆರ್ಗ್ಯೂ ಜಾಸ್ತಿ ಮಾಡುವಂಥದ್ದು, ವಿನಾಕಾರಣ ಅಳುವಂಥದ್ದು. ಹೀಗೆ ನಮ್ಮ ವರ್ತನೆಗಳಲ್ಲೂ ಕೂಡ ನಾವು ಒಂದಿಷ್ಟು ಚೇಂಜಸ್ ಅನ್ನ ನಾವು ಕಾಣಬಹುದು. ಇದೆಲ್ಲ ಈ ಮಿಡ್ ಲೈಫ್ ಅಲ್ಲಿ ಆಗುವಂತ ಒಂದು ಚಾಲೆಂಜಸ್. ಈ ತರದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ನಾವು ಕುಗ್ಗೋಗ್ಬಿಡ್ತೀವಿ, ಕನ್ಫ್ಯೂಸ್ ಆಗ್ಬಿಡ್ತೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಂತ ಹೇಳಿ ಇದು ಅಂತಿಮ ಅಲ್ಲ, ಇದೇ ನನ್ನ ಲೈಫು ಮುಗ್ದೋಯ್ತು ಅಂತ ನಾವು ಅನ್ಕೋಬಾರ್ದು. ಇದು ಏನಿದ್ರು ಒಂದು ಪ್ರಾರಂಭ, ಇದು ಇನ್ನೊಂದು ಕಾಲಘಟ್ಟ. ಇಲ್ಲಿ ನಾವು ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕು. ದೈಹಿಕ ಮತ್ತು ಮಾನಸಿಕ ಸಿದ್ಧತೆಯೊಂದಿಗೆ ಮತ್ತೆ ನಾವು ಜೀವನವನ್ನ ಒಂದು ಹುಮ್ಮಸ್ಸಿನಿಂದ ಪ್ರಾರಂಭ ಮಾಡಬೇಕು. ಇದು ಹೇಗೆ ಸಾಧ್ಯ ಅಂತ ಒಂದಿಷ್ಟು ವಿಷಯಗಳ ಮೂಲಕ ತಿಳ್ಕೊಳ್ಳೋಣ. ನಂಬರ್ 1, ಆಂಟಿಸಿಪೇಟ್ ಮಿಡ್ ಲೈಫ್ ಕ್ರೈಸಿಸ್. ಅಂದ್ರೆ ನಮ್ಗೆ 35 ವರ್ಷ ಆದಾಗ
ಇದ್ರ ಬಗ್ಗೆ ನಾವು ಒಂದು ಅರಿವನ್ನ ಮೂಡಿಸ್ಕೋಬೇಕು. ಈ ತರ 40 ವರ್ಷ ಆದ್ಮೇಲೆ ದೈಹಿಕವಾಗಿ ಒಂದಿಷ್ಟು ಚೇಂಜಸ್ ಆಗ್ಬೋದು, ಎಮೋಷನಲ್ ಚಾಲೆಂಜಸ್ ಬರ್ಬೋದು, ಈ ತರ ಒಂದಿಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ಬೋದು. ಆಗ ನಾನು ಹೇಗೆ ಅದನ್ನ ನಿಭಾಯಿಸ್ಬೇಕು, ದೈಹಿಕವಾಗಿ ನಾನು ಏನು ಸಿದ್ಧತೆ ಮಾಡ್ಕೋಬೇಕು, ಮಾನಸಿಕವಾಗಿ ನಾನು ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಒಂದು ಪ್ಲಾನ್ ಮಾಡ್ಕೋಬೇಕು. ಆಗೇನಾಗತ್ತೆ, ಇಂಥ ಒಂದು ಸಂದರ್ಭ ಬಂದಾಗ ಅದನ್ನ ನಿಭಾಯಿಸೋದು ನಮ್ಗೆ ಸುಲಭ ಆಗುತ್ತೆ. ನಂಬರ್ 2, ಅಕ್ಸೆಪ್ಟ್ ದ ಚೇಂಜಸ್. ಸೊ ವಯಸ್ಸಾಗ್ತಾ ಇರುತ್ತೆ, ಸೊ ದೈಹಿಕವಾಗಿ ಚೇಂಜಸ್ ಆಗ್ತಾ ಇರುತ್ತೆ, ಎಮೋಷನಲಿನೂ ಚೇಂಜ್ ಆಗ್ತಾ ಇರ್ತೀವಿ, ನಮ್ಮ ಬಾಡಿ ಶೇಪ್ ಚೇಂಜ್ ಆಗುತ್ತೆ, ಸೈಜ್ ಚೇಂಜ್ ಆಗುತ್ತೆ, ಬಿಳಿ ಕೂದಲು ಬರುತ್ತೆ, ವೀಕ್ ಆಗ್ತೀವಿ. ಇದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಗ್ರೇಸ್ಫುಲಿ. ಈ ಗ್ರೇಸ್ಫುಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಫೇಸ್ ಅನ್ನ ನಿಭಾಯಿಸೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ನಂಬರ್ 3, ಲೈಫ್ ಸ್ಟೈಲಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು. ಇಷ್ಟು ದಿವಸ ಮಕ್ಕಳಿಗೆ, ಲೈಫ್ ಪಾರ್ಟ್ನರ್ಸ್ಗೆ ಅಥವಾ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ ಟೈಮ್ ಕೊಟ್ಟಿರ್ತೀವಿ, ಅದ್ರ ಕಡೆ ಗಮನ ಜಾಸ್ತಿ ವಹಿಸಿರ್ತೀವಿ, ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಪ್ರೊಫೆಷನ್ಗೆ, ನಮ್ಮ ಕನಸುಗಳಿಗೆ ನಾವು ಜಾಸ್ತಿ ಟೈಮ್ ಕೊಟ್ಟಿರ್ತೀವಿ. ಆದರೆ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಜಾಸ್ತಿ ಗಮನವನ್ನ ಕೊಟ್ಟಿರೋದಿಲ್ಲ, ಜಾಸ್ತಿ ಟೈಮನ್ನು ಕೊಟ್ಟಿರೋಲ್ಲ, ತುಂಬ ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಈಗ ಏನು ಮಾಡಬೇಕು, ಆ ಒಂದು ದಿನಚರಿಯಲ್ಲಿ ನನಗೆ ಅಂತಾನೆ ಒಂದು ಮೀ ಟೈಮ್ ತಗೋಬೇಕು. ಮೀ ಟೈಮ್ ಅಂತಂದ್ರೆ ನನಗೋಸ್ಕರ, ನನ್ನ ಆರೋಗ್ಯವನ್ನ ಕಾಪಾಡೋಕ್ಕೋಸ್ಕರ, ಅದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ನಾನೊಂದಿಷ್ಟು ಟೈಮನ್ನು ಇಟ್ಕೊಳ್ತೀನಿ ಎಕ್ಸಸೈಸ್ ಮಾಡೋದಕ್ಕೆ, ಅಥವಾ ಮೆಂಟಲ್ ಹೆಲ್ತನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ, ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಚೇಂಜಸನ್ನು ಮಾಡ್ಕೋಬೋದು. ಇನ್ನು ನಂಬರ್ 4, ವಿ ಮಸ್ಟ್ ರೀಬಿಲ್ಡ್ ಆರ್ ರಿಲೇಷನ್ಶಿಪ್ಸ್. ನಮ್ಮ ಸಂಬಂಧಗಳು, ಫ್ರೆಂಡ್ಸ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ಸ್, ಅಥವಾ ತಂದೆ ತಾಯಿ ಅಥವಾ ಮಕ್ಕಳು, ಇಲ್ಲಿ ಸಾಕಷ್ಟು ಕಲಹಗಳಿರುತ್ತೆ, ಬಿರುಕುಗಳಿರುತ್ತೆ. ಇದ್ರ ಕಡೆ ಈಗ ಗಮನ ವಹಿಸಿ ಅದಕ್ಕೆ ಮತ್ತೆ ಒಂದು ಫ್ರೆಶ್ ಔಟ್ಲುಕ್ ಅನ್ನ ಕೊಡಬೇಕು, ಸರಿ ಮಾಡಿಕೊಂಡು, ಅಥವಾ ಹೊಸ ಸಂಬಂಧಗಳನ್ನ ಬೆಳೆಸ್ಕೋಬೇಕು. ಇನ್ನು ಮೇಲೆ ಒಂದೊಳ್ಳೆ ಫ್ರೆಂಡ್ಸ್ ಅನ್ನ ನಾವು ಬೆಳೆಸ್ಬೇಕು. ಇನ್ನು ಮೇಲೆ ಏನ್ ಸಂಬಂಧ ನಾವು ಬೆಳೆಸ್ತೀವೋ ಅದು ಕೊನೆ ತನಕ ಇರೋ ತನಕ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ನಂಬರ್ 5, ಬಿ ಪ್ರೊಆಕ್ಟಿವ್. ಇನ್ನು ಮೇಲೆ ನಾವು ಮೆಂಟಲಿ ಮತ್ತೆ ಫಿಸಿಕಲಿ ಜಾಸ್ತಿ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಒಳ್ಳೊಳ್ಳೆ ಹವ್ಯಾಸಗಳನ್ನ, ಹೊಸ ತರ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಜಾಸ್ತಿ ನಾವು ತೊಡಗಿಸ್ಕೋಬೇಕು. ಆಗ ಏನಾಗುತ್ತೆ, ನಾವು ಫಿಸಿಕಲ್ ಆಗು ಆಕ್ಟಿವ್ ಆಗಿರ್ತೀವಿ, ಮತ್ತೆ ಮೆಂಟಲಿ ಪೀಸ್ಫುಲ್ ಆಗಿರ್ತೀವಿ, ಖುಷಿಯಾಗಿರೋಕ್ಕೂ ನಾವು ಪ್ರಯತ್ನ ಪಡ್ಬೋದು. ಇದ್ರ ಜೊತೆಗೆ ಒಂದಿಷ್ಟು ಲೈಫ್ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋಕ್ಕೂ ಕೂಡ ನಾವು ಪ್ರಯತ್ನ ಪಡಬೇಕು. ನನಗೆ ವಯಸ್ಸಾಯ್ತು, ಇನ್ನೇನ್ ನಾನು ಕಲ್ತ್ಕೊಳ್ಳೋದೆ ಅಂತ ಸುಮ್ಮನಾಗದೆ, ಇನ್ನು ಮೇಲೆ ನಾನು ಕಲ್ತ್ಕೊಳ್ಳೋಂಥ ತುಂಬಾ ಇದೆ ಅಂತ ಹೇಳಿ ಒಂದು ಹುಮ್ಮಸ್ಸಿನಿಂದ ಹೊಸ ಲೈಫ್ ಸ್ಕಿಲ್ಸ್ ಗಳನ್ನ ಮತ್ತೆ ಹಾಬೀಸ್ ನಾವು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಂಬರ್ 6, ಈ ಒಂದು ಐಡೆಂಟಿಟಿ ಅನ್ನೋದೇನಿದೆ ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಾವು ಅಂದ್ಕೊಂಡಿರ್ತೀವಿ, ನಾನೊಂದು ತಾಯಿ, ನಾನೊಂದು ತಂದೆ, ನಾನೊಂದು ಮಗಳು, ಇಷ್ಟೇ ನನ್ನ ರೋಲು, ಅಥವಾ ನಾನೊಂದು ಪ್ರೊಫೆಷನಲ್ಲು, ನಾನೊಂದು ಟೀಚರು, ನಾನೊಂದು ಇಂಜಿನಿಯರು, ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಇದಕ್ಕಿಂತ ಇನ್ನೂ ಒಂದಿದೆ. ಅದೇನಪ್ಪಾ ಅಂತಂದ್ರೆ ಒಂದು ಇಂಡಿವಿಜುವಾಲಿಟಿ, ಅಂದ್ರೆ ನಾನು ಒಂದು ವ್ಯಕ್ತಿ, ನನಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಇವೆಲ್ಲ ಒಂದು ಪಾತ್ರಗಳು, ಒಂದು ಇಂಜಿನಿಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಮಗಳಾಗಿರ್ಬೋದು, ಒಂದೊಳ್ಳೆ ಫ್ರೆಂಡ್ ಆಗಿರ್ಬೋದು, ಇದೆಲ್ಲ ನಾವು ನಿರ್ವಹಿಸುವಂತಹ ಭಿನ್ನವಾದ ಒಂದು ಪಾತ್ರಗಳು. ಆದ್ರೆ ಇದು ಎಲ್ಲನೂ ಮೀರಿ ನಮ್ದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ನಾವು ಒಂದು ವ್ಯಕ್ತಿ, ವಿ ಆರ್ ಎನ್ ಇಂಡಿವಿಜುವಲ್. ಅದ್ರ ಕಡೆ ನಾವು ಗಮನ ಹರಿಸ್ಬೇಕು. ಅದ್ರ ಕಡೆ ಗಮನ ಹರಿಸಿ ನಮ್ಮ ವೀಕ್ನೆಸ್ ಏನು, ನಮ್ಮ ಸ್ಟ್ರೆಂತ್ಸ್ ಏನು, ನನ್ನ ಒಂದು ಪೊಟೆನ್ಷಿಯಲ್ ಏನು ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಕೊಂಡು ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ಆಗೇನಾಗುತ್ತೆ, ಈ ಒಂದು ಮಿಡ್ ಲೈಫ್ ಕ್ರೈಸಿಸ್ ಅಂತ ಏನಿದೆ ಅದನ್ನ ನಾವು ತುಂಬಾ ಸುಲಭವಾಗಿ ದಾಟಿ ಮತ್ತೆ ಒಂದು ಹೊಸ ಲೈಫನ್ನ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಮಿಡ್ ಲೈಫ್ ಇಸ್ ನಾಟ್ ಅ ಎಂಡಿಂಗ್, ಇಟ್ಸ್ ನಾಟ್ ಅ ಡೆಡ್ ಲೈನ್, ಬಟ್ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮನ್ನು ನಾವು ರೀಡಿಸ್ಕವರ್ ಮಾಡ್ಕೋಬೇಕು. ನಮ್ಮ ಪೊಟೆನ್ಷಿಯಲ್ ಏನು, ನಮ್ಮ ಪ್ಯಾಷನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಲೈಫನ್ನು ಹೊಸದಾಗಿ ಸ್ಟಾರ್ಟ್ ಮಾಡಿ, ಇಂಟ್ರೆಸ್ಟ್ ಮಾಡಿಕೊಂಡು, ಅದನ್ನ ಎಕ್ಸೈಟಿಂಗ್ ಮಾಡಿಕೊಂಡು ಪ್ರೊಡಕ್ಟಿವ್ ಆಗಿ ಬದುಕೋದಕ್ಕೆ ಟ್ರೈ ಮಾಡಬೇಕು. ಹೀಗೆ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅನ್ನ ನಾವು ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಮತ್ತೆ ಹೊಸ ಲೈಫನ್ನು ಸ್ಟಾರ್ಟ್ ಮಾಡಬೇಕು. ಆಗ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅನ್ನೋದನ್ನ ನಾವು ಪ್ರೂವ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.